ಇನ್ನು ಪ್ರಮುಖವಾಗಿ ಭಾರತ ಪಾಕ್ ಕದನ ಇದೆಯಲ್ಲ, ಸದ್ಯಕ್ಕಂತೂ ನಿಂತಿಲ್ಲ ಅನ್ನುವಂಥ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಭಾರತ ಪಾಕ್ ಕದನ ವಿರಾಮ ಇಂದಿಗೆ ಕೊನೆಯಲ್ಲ, ಕದನ ವಿರಾಮ ಯಥಾಸ್ಥಿತಿ ಮುಂದುವರಿಯುತ್ತೆ ಅಂತ ಅಧಿಕೃತವಾಗಿ ಭಾರತೀಯ ಸೇನೆಯಿಂದ ಸಿಗ್ತಾ ಇರುವಂಥ ಮಾಹಿತಿ. ಸೀಸ್ ಫೈರ್ ಬಗ್ಗೆ ಭಾರತೀಯ ಸೇನೆ ಕೊಡ್ತಾ ಇರುವಂಥ ಸ್ಪಷ್ಟನೆ ಇದು. ಕದನ ವಿರಾಮ ಯಾವುದೇ ಮುಕ್ತಾಯ ದಿನಾಂಕ ಇಲ್ಲ ಅಂತ ಹೇಳಿದ್ದಾರೆ. ಡಿಜಿಎಂಒಗಳ ನಡುವೆ ಸಭೆ ಭಾನುವಾರ ನಿಗದಿ ಆಗಿತ್ತು, ಬಟ್ ನಿಗದಿ ಆಗಿಲ್ಲ. ಭಾನುವಾರ ಮಾಡಲಾಗಿತ್ತು, ಬಟ್ ನಿಗದಿ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇದು ಮುಂದುವರಿಯುತ್ತೆ. ಬಟ್ ಇದಕ್ಕೆ ಒಂದು ಅಲ್ಪ ವಿರಾಮ ಬಿದ್ದಿರಬಹುದು, ಬಟ್ ಪೂರ್ಣ ವಿರಾಮ ಇಲ್ಲ. ಈ ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮ ಸದ್ಯಕ್ಕೆ ಇಲ್ಲ ಅಂತ ಭಾರತೀಯ ಸೇನೆ ಹೇಳ್ತಾ ಇರುವಂಥದ್ದು. ಅಂದರೆ ಭಾರತ ಇಟ್ಟಿರುವಂಥ ಡಿಮ್ಯಾಂಡ್ ಅಥವಾ ಭಾರತ ಹಾಕಿರುವಂಥ ಕಂಡೀಷನ್ಗೆ ಪಾಕಿಸ್ತಾನ ಒಪ್ಕೊಳ್ತಾ ಇಲ್ಲ ಅನ್ನೋಂಥರ ಬಗ್ಗೆ, ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಬಟ್ ಇವತ್ತು ಆಗಿಲ್ಲ. ಸೊ ಹಂಗಾಗಿ ಇದು ನಿರಂತರವಾಗಿ ನಡೆಯುತ್ತೆ. ಸೊ ಭಾರತ ಪಾಕ್ ಕದನ ವಿರಾಮ ದೀರ್ಘಕಾಲವಾಗಿರುತ್ತೆ ಅಂತ ಭಾರತೀಯ ಸೇನೆ ಹೇಳ್ತಾ ಇದೆ. ಸೊ ಭಾರತ ಪಾಕ್ ಕದನ ವಿರಾಮ ಇಂದಿಗೆ ಕೊನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಭಾರತ ಹಾಕುವಂಥ ಕಂಡೀಷನ್ ಅದಕ್ಕೆ ಪಾಕಿಸ್ತಾನ ಒಪ್ಕೊಳ್ತಾ ಇಲ್ಲ ಅಂತೇಳಿ ಈಗಾಗಲೇ ಇರಲಿ ಬದುಕೊಳ್ಳಿ ಅಂತ ಭಾರತ ಈ ಅಮೇರಿಕ ಮಾತನ್ನು ಕೇಳಿ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಈಗ ಸದ್ಯಕ್ಕಂತೂ ನಿಲ್ಲಿಸಿದ್ದಾರೆ. ಬಟ್ ಮತ್ತೆ ಏನಾದರೂ ಬಾಲ ಬಿಚ್ಚಿದೆ ಆದಲ್ಲಿ ಅದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸಬೇಕಾಗತ್ತೆ. ಬಟ್ ಇವತ್ತು ಅದೇ ವಿಚಾರವಾಗಿ ಚರ್ಚೆ ಆಗಬೇಕಾಗಿತ್ತು. ಅಂದರೆ ಎರಡು ದೇಶದ ನಡುವೆ ಮಾತುಕತೆ ಆಗಬೇಕಾಗಿತ್ತು, ಡಿಜಿಎಂಒಗಳ ಮಾತುಕತೆ. ಬಟ್ ಇವತ್ತು ನಿಗದಿ ಆಗಬೇಕಾಗಿತ್ತು, ಬಟ್ ನಿಗದಿ ಆಗಿಲ್ಲ. ಸೊ ಹಂಗಾಗಿ ಇದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಮುಂದುವರಿಯುತ್ತೆ ಅಂತ ಭಾರತೀಯ ಸೇನೆ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಸೊ ಭಾರತ ಪಾಕ್ ಕದನ ವಿರಾಮ ಇದೆಯಲ್ಲ, ಇದು ಕೊನೆ ಅಲ್ಲ, ನಿರಂತರವಾಗಿ ಇರುತ್ತೆ. ಸೊ ಹಂಗಾಗಿ ಭಾರತ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಪಾಕಿಸ್ತಾನದ ಕಡೆಯಿಂದ ಏನಾದರೂ ಒಂದು ಗುಂಡು ಬಿತ್ತು ಅಂತ ಹೇಳಿದ್ರೆ ಈ ಕಡೆಯಿಂದ 10 ಗುಂಡು ಅವರ ಎದೆಗೆ ಬೀಳುತ್ತೆ.